ಏ ತಮಣಿ ತಮಣಿ, ಅಂಗಡಿಗೆ ಹೋಗಿ ಒಂದು 4 ಮೊಟ್ಟೆ ತಗೋ ಬಾ ಮಗನೆ. ಮಧ್ಯಾಹ್ನಕ್ಕೆ ಗಂಜಿ ಮಾಡ್ತೀನಿ, ಮೊಟ್ಟೆ ಪಲ್ಯ ಏನಾದರೂ ಮಾಡೋಣ. ಇನ್ನೇನು ಮಾಡೋದು, ದಿನ ಒಂದೊಂದು ಏನಾದರೂ ಮಾಡಬೇಕಲ್ಲ. ಒಂದು 4 ಮೊಟ್ಟೆ ತಗೋ ಬಾ ಮಗನೆ. ಅಮ್ಮ, ನಾನು ಕರ್ದಿಯೇನ? ಇಲ್ಲೇ ಇದೆಯೇನ ತಮಣಿ? ನಾನೆಲ್ಲ ಫ್ರೆಂಡ್ ಜೊತೆಗೆ ಹೊರಗಡೆ ಹೋದೇನಂತ ಕೂಗಿದ್ದು. ಇಲ್ಲೇ ಇದೆಯಾ? ಹಾಂ, ಒಳ್ಳೇದಾಯ್ತು. ಅಲ್ಲಿ ಪಕ್ಕದಲ್ಲಿ ಶೆಟ್ರ್ ಅಂಗಡಿ ಹೋಗಿ 4 ಮೊಟ್ಟೆ ಏನಾದರೂ ತಗೊಂಬ. ಮಧ್ಯಾಹ್ನ ಪಲ್ಯಗೆ ಏನಾದರೂ ಬೇಕಲ್ಲ. ನಾನು ಗಂಜಿ ಮಾಡ್ತೀನಿ, ಮೊಟ್ಟೆ ಪಲ್ಯ ಮಾಡೋಣ ಮಧ್ಯಾಹ್ನಕ್ಕೆ. ಬೇಗ ಉಣ್ಬೋದು, ಹೋಗು. ಮೊಟ್ಟೆ ತಗೊಂಬ ಹೋಗು. ಇದ್ರಲ್ಲಿ 100 ರೂಪಾಯಿ ಇದೆ ನೋಡು, ತಗೊಂಡೋಗಿ 4 ಮೊಟ್ಟೆ ತಗೊಂಬ. ಅಮ್ಮ ಹೇಳಿದನು 4 ಮೊಟ್ಟೆ ತಗೊಂಬ. ಹಾಗೆ ಉಳಿದಿರೋ ಚೇಂಜ್ ಎಲ್ಲ ಇಸ್ಕೊಂಬ. ಚೇಂಜ್ ಎಲ್ಲ ಖಾಲಿ ಮಾಡ್ಕೊಂಡು ಬಂದ್ಯೋ, ನಿನ್ಗೆ ಆಮೇಲೆ ಹಬ್ಬ ಮಾಡ್ತೀನಿ. ಶೆಟ್ರೆ ಶೆಟ್ರೆ, ಇಲ್ಲೇ ಇದ್ರಿಯಾ? ಒಂದು 4 ಮೊಟ್ಟೆ ಕೊಡಿ. ಮಧ್ಯಾಹ್ನಕ್ಕೆ ಮೊಟ್ಟೆ ಪಲ್ಯ ಮಾಡೋಣ, ಮೊಟ್ಟೆ ತಗೋಬಾ ಅಂತ ಅಮ್ಮ ಕಳಿಸಿದ್ದು. ನಾನು 4 ಮೊಟ್ಟೆ ಕೊಡಿ. ಅಲ್ಲ ತಮಣಿ, 4 ಅಲ್ಲಿ 10 ಮೊಟ್ಟೆ ಕೊಡ್ತೀನಿ. ನನಗೇನು, ನಾನು ಮೊಟ್ಟೆ ಮಾರಕ್ಕೆ ತಂದಿರೋದು. ನೀನು ದುಡ್ಡು ತಂದೆ ಇಲ್ಲ ಹೇಳು. ದುಡ್ಡಿದ್ರೆ ಮೊಟ್ಟೆ ತಗೊಂಡೋಗು, ಇಲ್ಲಾಂದ್ರೆ ಹಾಗೆ ಹೋಗು. ಆಮೇಲೆ ಅಪ್ಪ ಕೊಡ್ತಾರೆ, ಅಮ್ಮ ಕೊಡ್ತಾರೆ ಅದೆಲ್ಲ ಹೇಳಕ್ ಬರಬೇಡ. ನಿನ್ನ ಅಮ್ಮ ಒಂದಿಷ್ಟುದಲ್ಲಿ ಇಷ್ಟು ತಗೊಂಬರ್ತಾಳೆ, ಸಾಮಾನು ಕೊಡಿ ಶೆಟ್ರೆ ಅಂತ. ಆಮೇಲೆ ದುಡ್ಡು ಕೇಳಿದ್ರೆ ನನ್ನ ಗಂಡ ಕೊಡ್ತಾನೆ ಅಂತಾಳೆ. ಅವಳು ಗಂಡಂತೂ 3 ಹೊತ್ತು ಕುಡ್ಕೊಂಡೇ ಬಿದ್ದಿರ್ತಾನೆ, ಅವನು ಎಲ್ಲಿಂದ ಕೊಡ್ತಾನೆ? ಅಲ್ಲ, ಈ ಹುಡುಗ ಎಲ್ಲಿ ಹೋದ ಅಂತ ಪಕ್ಕ ಶೆಟ್ರಂಗಡಿ ಹೋಗಿ ಬರಕ್ಕೆ ಇಷ್ಟೊತ್ತು ಬೇಕಾ? ಹೋಗಿ ಅರ್ಧ ಗಂಟೆ ಆಯ್ತು, ಹುಡುಗಿನ ಪತ್ತೆ ಇಲ್ಲ. ಎಲ್ಲಿ ಹೋಗಿ ಕೂತ್ಕೊಂಡಾನೇನ? ಯಾರು ಫ್ರೆಂಡ್ಸ್ ಸಿಕ್ಕಾರ ಏನ? ನಾನು ಹೋಗಿ ನೋಡ್ಕೊಂಬರಲ್ಲ, ಏನು ಮಾಡಲಿ? ಅಯ್ಯೋ, ನಮ್ಮನೆ ಒಂದು ಗಂಡಸು ಅದನ್ನಾರು ಕಳ್ಸೋಣ ಅಂದ್ರೆ ಅದು ಯಾವ ಕಡೆ ಐತೋ ಏನೋ, ಎಲ್ಲೂ ಮೂಲೆಯಲ್ಲಿ ಹೋಗಿ ಕುಡ್ಕೊಂಡು ಬಿದ್ದಿದೆಯೋ ಏನೋ. ಅಯ್ಯೋ ದೇವ್ರೆ, ಈ ಅಪ್ಪ ಮಗ ಯಾಕೆ ಹಿಂಗೆ ನಂಗೆ ಗೋಳು ಕೊಡ್ತಾರೋ ಏನೋ ದೇವ್ರೇ. ಶೆಟ್ರೆ ಶೆಟ್ರೆ, 100 ರೂಪಾಯಿ ತಂದೀನಿ. ನಿಮ್ಮ ಮೊಟ್ಟೆಗೆ ಎಷ್ಟು ಹೇಳಿ? ದುಡ್ಡು ತಂದಿಯಾ ಅಂತ ಮೊದಲೇ ಕೇಳ್ತಿರಲ್ಲ. ಏನು ದುಡ್ಡು ಕೊಡ್ಬೇಕಾ? ತಗೊಂಡು ಹೋಗ್ತೀನ? ಇವತ್ತು ಕೊಟ್ಟಿಲ್ಲ ಅಂದ್ರೆ ನಾಳೆ ಕೊಡ್ತೀವಪ್ಪ. ಏನು ಸಾಲ ತಗೊಂಡ್ರೆ ನೀವು ಪುಕ್ಸಾಟೆ ಕೊಡ್ತೀರಾ ನಮಗೇನ? ಅಲ್ಲಲ್ಲ ಹುಡುಗ, ಚೋಟುದ್ದ ಇದೆ, ಎಷ್ಟು ಮಾತಾಡ್ತೀಯ? ನಿನ್ನ ಅಪ್ಪ ಅಮ್ಮ ಅಂತೂ ದುಡ್ಡು ಕೊಡಲ್ಲ, ಇವಾಗ 100 ರೂಪಾಯಿ ತಂದೀನಿ ಅಂತ ಭಾರಿ ದೂರಂಕರ ಮಾತಾಡ್ತೀಯಲ್ಲ. ಏ ತಮಣಿ, ನೀನೇನಿಲ್ಲಿ ಏನು ತಗೊಂಡು ಹೋಗಕ್ಕೆ ಬಂದೆ? ಅಪ್ಪ ಅಮ್ಮ, ಮಧ್ಯಾಹ್ನಕ್ಕೆ ಮೊಟ್ಟೆ ಪಲ್ಯ ಮಾಡೋಣ, 4 ಮೊಟ್ಟೆ ತಗೋಬಾ ಅಂತ ಅಂಗಡಿ ಕಳ್ಸ್ಯಾಳ ನನ್ನ, ಅದಕ್ಕೆ ಬಂದೆ. ತಮಣಿ, 4 ಮೊಟ್ಟೆ ತರ ಕೇಳಿದಾಳ. ಅಮ್ಮ ದುಡ್ಡು ಕೊಟ್ಟಾಳೇನಾ? ಎಷ್ಟು ಕೊಟ್ಟಾಳೆ? ಇಲ್ಲಿ ನೋಡೋ ಕೊಡು. ಅಪ್ಪಯ್ಯ, ನಾನು ನಿಮಗೆ ದುಡ್ಡು ಕೊಡಲ್ಲ. ಅಮ್ಮ ಹೇಳಿದಾಳೆ 4 ಮೊಟ್ಟೆ ತಳ್ಕೊಂಡು ಉಳಿದ ಚೇಂಜ್ ಎಲ್ಲ ಹಂಗೆ ಇಸ್ಕೊಂಬ. ಎಲ್ಲಾರು ತಂದಿಲ್ಲ ಅಂದ್ರೆ ನಿಂಗೆ ಹಬ್ಬ ಮಾಡ್ತೀನಿ ಅಂದಾಳ ಮೊದಲೇ. ನಿನ್ನ ಅಮ್ಮಗೆ ನಾನು ಹೇಳ್ತೀನಿ, ಕೊಡಿಲಿ. 100 ರೂಪಾಯಿ ಕೊಟ್ಟಾಳ ಅಮ್ಮ, ಉಳಿದ ಚೇಂಜ್ ತಗೊಂಬ ಅಂದಿದ್ದಾಳೆ. ಶೆಟ್ರೆ, 4 ಮೊಟ್ಟೆ ಕೊಡಿ, ಹಂಗೆ ಉಳಿದ ಚೇಂಜ್ ಕೊಡಿ. ಶೆಟ್ರೆ, 4 ಮೊಟ್ಟೆ ಅವ್ನ ಕೈಲಿ ಕೊಡಿ, ಆ ಉಳ್ದಿದ್ದ ಚೇಂಜ್ ನನ್ನ ಕೈಲಿ ಕೊಡಿ. ಅಮ್ಮ ಅಮ್ಮ ಅಮ್ಮ, ನಾಲ್ಕು ಹೋಗ್ರು ನೀಕೇನ್ ಬೇಡ, ನೀ ಫೋನಾಗ ಮಾತಾಡ್ತಾ ಇರಮ್ಮ. ನೀನು 100 ರೂಪಾಯಿ ಕೊಟ್ಟಿದ್ದಲ್ಲ, ಶೆಟ್ರಂಗಡಿಗೆ ಹೋಗಿ 4 ಮೊಟ್ಟೆ ತಗೊಂಡ ನಡಿ. ಶೆಟ್ರಂಗಡಿಗೆ 4 ಮೊಟ್ಟೆ ಮಾತ್ರ ಕೊಟ್ರು, ಉಳಿದ ಚೇಂಜ್ ಎಲ್ಲ ಅಪ್ಪಯ್ಯ ತಗೊಂಡು ಹೋರಮ್ಮ. ಅಲ್ಲ, ಏನಂದೆ ತಮ್ಮಣಿ ನೀನು? ಉಳಿದ ಚೇಂಜ್ ಎಲ್ಲ ಆ ಗಂಡ್ಸ್ ತಗೊಂಡೋಯ್ತಾ? ಆ ಗಂಡ್ಸ್ ಇವತ್ತು ಮನೆಗೆ ಬರಲಿ. ಆ ಗಂಡ್ಸಿಗಿದೆ ಮಾರಿ ಹಬ್ಬ ಇವತ್ತು. ನಾನೆಲ್ಲಾದ್ರೂ ಒಂದು 3 ಪಾಯಸ ಒಟ್ಟು ಮಾಡಿ ಇಟ್ಕೊಂಡ್ರೆ ಅದನ್ನು ಎತ್ಕೊಂಡು ಹೋಗುತ್ತಲ್ಲ ಆ ಗಂಡ್ಸು. ಕುಡ್ದು ಕುಡ್ದು ಸಾಯ್ತದೇನದು? ಏನ್ ಕುಡಿತದ, ಏನ್ ಕರ್ಮನೋ? 3 ಹೊತ್ತು ಕುಡ್ಕೊಂಡೇ ಬಿದ್ಕೊಂಡಿರುತ್ತೆ. ಮನೇಲಿರೋ ದುಡ್ಡು ಎತ್ಕೊಂಡು ಹೋಗುತ್ತಲ್ಲ ಅದು. ಹಲೋ ವನಜ, ನೀ ಫೋನ್ ಕಟ್ ಮಾಡಿಲ್ಲೇನಾ? ಅಯ್ಯೋ, ಈ ತಮ್ಮಣಿನ ಅಂಗಡಿ ಕಳ್ಸಿನಿ ಕಣೆ. 4 ಮೊಟ್ಟೆ ತಗೊಂಬ, ಮಧ್ಯಾಹ್ನಕ್ಕೆ ಏನಾದ್ರು ಮೊಟ್ಟೆ ಪಲ್ಯ ಮಾಡೋಣ, ಗಂಜಿ ಮಾಡ್ತೀನಿ ಅಂತ ಕಳ್ಸಿನಿ 100 ರೂಪಾಯಿ ಕೊಟ್ಟು. ಆ 100 ರೂಪಾಯಿ ತಗೊಂಡು ಶೆಟ್ರಂಗಡಿಗೆ ಹೋಗನ್ ತಮ್ಮಣಿ. ಅಲ್ಲಿಗೆ ನಿನ್ನ ಭಾವ ರೆಡಿಯಾಗಿ ಕುಂತೈತಂತೆ. ಅಯ್ಯೋ, 100 ರೂಪಾಯಿಲಿ 4 ಮೊಟ್ಟೆ ಕೊಟ್ಟು ಉಳಿದಿರೋ ಚೇಂಜ್ ಎಲ್ಲ ಇಸ್ಕೊಂಡೋಯ್ತಂತೆ. ಕುಡ್ದು 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 ಸಾಯ್ತದೇನಾದ್ರು. ನೀಡಿ ಕುಡಿಯೋದು ಒಂದೇ ಆಲೋಚನೆ, ಅದಕ್ಕೆ ಬೇರೆ ಏನು ಆಲೋಚನೆ ಇಲ್ಲ. ಹುಡುಗನ ಶಾಲೆ ಸೇರಿಸ್ಬೇಕು, ಏನು ತಲೆ ಬಿಸಿ ಇಲ್ಲ ಕಣೆ. 3 ಹೊತ್ತು ಕುಡಿಯೋದು ಇದೇ ಕೆಲಸ ಅದಕ್ಕೆ. ಇವತ್ತು ಮನೆಗೆ ಬರಲಿ ನೋಡಿ, ಇವತ್ತು ಮಾರಿ ಹಬ್ಬ ಮಾಡ್ತೀನಿ. ನಾನು ಸುಮ್ಮನಿದ್ದೀನಿ, ನೋಡೋಣ 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 ಅಂತ ಎಷ್ಟು ನೋಡೋದು. ನನಗೂ ಸಹಿಸಿ ಸಹಿಸಿ ಸಾಕಾಗೋಗಿದೆ. ಇವತ್ತು ಬರಲಿ, ಒಂದು ಇತ್ಯರ್ಥ ಮಾಡೇ ಬಿಡ್ತೀನಿ. ನಾನು ಮದುವೆ ಆಗಿ ಬಂದಾಗಿನ್ ನೋಡ್ತಿದ್ದೀನಿ, ಈ ಹಣಸಿನ ಹಣೆ ಬರ ಹಿಂಗೇನೆ, ಇನ್ನು ಚೇಂಜ್ ಆಗಲ್ಲ, ಬದಲಾಗಲ್ಲ, ಇದೇನಿಲ್ಲ.
ಎಲ್ರ ಮನೇಲಿ ಏನೆಲ್ಲ ಮಾಡ್ತಾರೆ, ನಮ್ಮ ಮನೇಲಿ ಏನಾದರೂ ಒಂದು ಐತಾ, ಮನೆಗೆ ಒಂದು ಏನಾದರೂ ಐಟಮ್ ಗಿನ್ನು ಏನೋ ತರತ್ತ, ಇದು ಒಂದು ದಿನಸಿ ಸಾಮಾನಾದರೂ ತರತ್ತ, ಒಂದು ತರಕಾರಿ ತರತ್ತ, ಏನೇನು ತರಲ್ಲ. ಮೂರೊತ್ತು ಕುಡ್ದು 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 ಸಾಯ್ತದಲ್ಲ. ಇಷ್ಟರಲ್ಲೂ ನಮ್ಮ ಹತ್ರ ಇರೋ ದುಡ್ಡನ್ನು ಎತ್ಕೊಂಡು ಹೋಗುತ್ತಲ್ಲ ಇದು. ಈ ಗಂಡಸಿ ಏನು ಹೇಳಬೇಕು, ನನಗಂತೂ ಸಾಕಾಗಿ ಹೋಗಿದೆ. ನನಗೆ ನಿಜ ಏನು ಮಾಡಬೇಕು ಅಂತಲೂ ಗೊತ್ತಾಗಲ್ಲ. ಈ ಹುಡುಗ ಬೇರೆ ಶಾಲೆ ಸೇರಿಸ್ಬೇಕು, ಇರೋ ಬರೋ ದುಡ್ಡನ್ನೆಲ್ಲ ನಾನು ತಲೆ ಬಿಸಿ ಮಾಡ್ಕೊಂಡ್ರೆ ಈ ಗಂಡಸಿಗೆ ಏನಾರು ತಲೆ ಬಿಸಿ ಆಯ್ತಾ? ನನ್ನ ಕೈಲಿರೋ ದುಡ್ಡನ್ನು ಎತ್ಕೊಂಡು ಹೋಯ್ತದಲ್ಲ ಇದು. ಈ ಗಂಡಸು ಮನೇಲಿರೋದೇ ವೇಸ್ಟ್ ಅನ್ಸೋಯ್ತಲ್ಲ ನನಗೆ. ಇನ್ನೇನು ಮಾಡೋದಪ್ಪ ನಾನು? ಎಲ್ರ ಮನೆ ಗಂಡಸರು ಹಿಂಗೆ ಮಾಡ್ತಾರಾ? ನೀನ್ ಅಳ್ಬೇಡ ಮಾರತಿ, ನಂಗೆ ನೀನ್ ಹತ್ರ ನಂಗೂ ಒಳು ಬರುತ್ತೆ. ನಾನ್ ದಡ್ಡ ನಾರ್ಮಲ್ ಮಸ್ತ್ ತರಕಾರಿ ಎಲ್ಲ ತಂದ್ಕೊಡ್ತೀನಿ. ನೀನ್ ಅಳ್ಬೇಡ, ಸುಮ್ಮನಿರು. ಅಮ್ಮ, ಅಪ್ಪಯ್ಯ ಬಂದ್ರು ನೋಡು. ನೀಲಾ ನೀಲಾ, ಏನು ಮಾಡ್ತಾ ಇದ್ದೀಯೇ? ಈಗ ನಾಗ್ ಮೀನು ತಂದಿನಿ, ಚಂದ ಸಾರು ಮಾಡು. ಎಷ್ಟು ಚೆನ್ನಾಗೈತೆ ಮೀನು ನೋಡಿಲಿ. ಮೀನ್ ತಂದಿರಾ? ಮೀನ್ ತಗೊಂಡೋಗಿ ನಾಯಿಗೆ ಹಾಕ್ರಿ. ಕಂಟ್ ಬಂಟ ಕುಡಿಯೋದು, ಕೈಯಲ್ಲೊಂದು ಕೊಟ್ಟೆ ಮೀನ್ ಹಿಡ್ಕೊಂಬರೋದು, ಇದೇ ಅಭ್ಯಾಸ ಆಗ್ಬಿಟ್ಟೈತೆ. ನಾನು ಹುಡುಗನ ಅಂಗಡಿ ಕಳ್ತೀನಿ, ಆ ದುಡ್ಡು ತಗೊಂಡೋಗಿ ಕುಡ್ದು ಬಂದಾರಲ್ಲ. ನಿಮ್ಗೆ ಏನ್ ಹೇಳ್ಬೇಕು ನಾನು? ಅಲ್ಲ, ಇಷ್ಟು ಗನಾಗ್ ಮೀನು ತಂದಿನಿ, ಏನು ನಾಯಿಗೆ ಹಾಕ್ಬೇಕಾ? ಏನಂತೀಯ ನೀಲ ನೀನು? ಅಲ್ಲ, ನಿಮಗ್ ಪುರ್ಸೊತ್ತಿದೆ ಅನ್ಕೊಂಡು ಕಂಟ್ ಮಟ್ಟ ಕುಡ್ಕೊಂಡು ಒಂದ್ ಕೊಟ್ಟೆ ಮೀನ್ ಎತ್ಕೊಂಡ್ ಬಂದು ಕುಯ್ದು ಸಾರು ಮಾಡು ಅಂದ್ರೆ, ಆ ಮೀನ್ ಕುಯ್ದು ಸಾರು ಮಾಡೋಷ್ಟಲ್ಲ 12 ಗಂಟೆ ಆಗುತ್ತೆ. ನಂಗೆ ನಿದ್ದೆ ಬರಲ್ವಾ? ಬೇರೆ ಏನ್ ಕೆಲ್ಸ ಇಲ್ವಾ? ಗಂಜಿ ಮಾಡೀನಿ, ಮೊಟ್ಟೆ ಪಲ್ಯ ಮಾಡೀನಿ, ಬೇಕಾದ್ರೆ ಉಣ್ಣಿ, ಬೇಡ ಅಂದ್ರೆ ಹೋಗಿ ಬಿದ್ಕೊಳ್ಳಿ. ಏನಂದೆ? ನಾಯಿಗೆ ಹಾಕು ಅಂತೀಯ? ನಿನ್ನ ನಾಯಿಗೆ ಹಾಕಕ್ಕೆ ತಗೊಬಂದು ಅಂದ್ ಮಾಡಿದೆ ನಾನು. ಅಷ್ಟು ದುಡ್ಡು ಕೊಟ್ಟು ಮೀನು ತಗೊಬಂದಿನಿ, ನಾಯಿಗೆ ಹಾಕ್ಬೇಕಂತೆ. ಏನು ಸೊಕ್ಕು ಮಾತಾಡ್ತಾಳೆ ಇವಳು. ಏನು ನಂಗೆ ಹೊಡಿತೀರಾ? ಬನ್ನಿ ಹೊಡಿಯಕ್ಕೆ. ಕಂಟ್ ಮಟ್ಟ ಕುಡ್ದು ಮನೆಗೆ ಯಾಕೆ ಬರ್ತೀರಾ? ಅಲ್ಲೆಲ್ಲ ಬಿದ್ಕೊ ಸಾಯ್ಬಾರ್ದ? ಮನೆಗೆ ಬಂದು ಯಾಕಿಲ್ಲು ಒಟ್ಟುಳಿ ಕೊಡಕ್ಕಿಲ್ ಮನೆಗೆ ಬರೋದು? ಏನಂದೆ? ಮನೆಗೆ ಬರಬಾರ್ದ? ನನ್ನ ಮನೆಗೆ ನಾನು ಬರೋಕ್ಕೆ ನಿನ್ನ ಕೇಳಿ ಬರ್ತೀನ ನಾನು? ಮೀನು ತಗೊಬಂದು ಸಾರು ಮಾಡು ಅಂದರೆ ಏನಂದೆ ನೀನು? ನಾಯಿಗೆ ಹಾಕ್ಬೇಕಾ? ನೀನು ಬಿಡ್ತೀನ ನೋಡಿ ಇವತ್ತು. ನಿನ್ನ ಜುಟ್ಟು ಹಿಡ್ಕೊಂಡು ಎಳ್ದು ನಿನ್ನ ಇವತ್ತು ಒಂದು ಹದ ಮಾಡ್ತೀನಿ ಇರು ನಿನ್ನ. ಅಯ್ಯಯ್ಯೋ, ನನ್ ಕೊಲ್ತಾರಲ್ಲಪ್ಪ. ಯಾರಾದ್ರೂ ಬನ್ನಿ ತಪ್ಸೆ, ನನ್ನನ್ನು ತಪ್ಸಿಯಪ್ಪ, ನಾನು ಉಳಿಸಿ. ಯಾರಾದ್ರೂ ನನ್ ಕೊಂದಾಕ್ತಾರೆ, ನಾನು ಉಳಿಸಲ್ಲ. ಈ ಗಂಡ್ಸ್ ನನ್ ಜುಟ್ಟು ಹಿಡ್ಕೊಂಡು ಎಳಿತದೆ, ನಾನು ಸಾಯ್ತೀನಪ್ಪ. ನನ್ನ ಯಾರಾದ್ರೂ ಕಾಪಾಡಿ. ಅಪ್ಪಯ್ಯ, ಅಮ್ಮನ್ ಬಿಡಿ ಅಪ್ಪಯ್ಯ. ಅಮ್ಮನ್ ಅಂತ ಜುಟ್ಟು ಹಿಡ್ಕೊಂಡಿದ್ದೀರಾ? ಅಮ್ಮನ್ ಬಿಡಿ ಅಪ್ಪಯ್ಯ. ಏನು ಅಮ್ಮನ್ಗೆ ಹೊಡಿತೀರಾ? ನಿಮ್ಗೆ ಅಮ್ಮನ್ಗೆ ಹೊಡಿತೀರಾ? ಅಯ್ಯೋ, ನನ್ ಸೊಂಟ ಬಿದ್ದೋಯ್ತಪ್ಪ. ಈ ಗಂಡ್ಸ್ ನನ್ ಸಾಯ್ಸೇ ಬಿಡ್ತಲ್ಲಪ್ಪ. ಕೆಲಸ ಮಾಡ್ಕೊಂಡು ತಿಂದೇರಾಗ ಮಾಡ್ತಲ್ಲಪ್ಪ. ಈ ಗಂಡ್ಸ್ಗೆ ಏನ್ ಮದ ಬರುತ್ತೋ ದೇವ್ರೆ. ಕುಡಿದ್ಬಿಟ್ಟು ನನ್ನ ಜೀವ ತಿನ್ನತ್ತಲ್ಲಪ್ಪ ಈ ಗಂಡ್ಸು. ಅಲ್ಲ ತಮ್ಮಣ್ಣಿ, ನನ್ನನ್ನೇ ತಳ್ತೀಯ? ಇರು, ನಿನಗೆ ಇದೆ ಈಗ. ಅಮ್ಮ ಮಗನ ಇಬ್ಬನು ಮನೆಯಿಂದ ಆಚೆ ಹಾಕ್ತೀನಿ ನೋಡಿ ಈಗ. ನನ್ನ ಬೆನ್ ಸ್ವಲ್ಪ ಸರಿ ಮಾಡ್ಕೊಂಡು ಬರ್ತೀನಿ. ನೋಡಿದ್ರಲ್ವಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು, ಬಾಯ್ ಬಾಯ್.